ಶ್ರೀಮಾತೆ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರಿಗೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತಾ, ಹಾಗೆ ಈ ಒಂದು 2024ರ ಈ ಒಂದು ಸಂವತ್ಸರ ಅಂದ್ರೆ ಯುಗಾದಿ ಹಬ್ಬದ ಸಂವತ್ಸರ ಶ್ರೀ ಕ್ರೋಧಿನಾಮ ಸಂವತ್ಸರ ಯುಗಾದಿ ಏಪ್ರಿಲ್ 9ರಂದು ದಿನಾಂಕ 9ರಂದು ಮಂಗಳವಾರದ ದಿನ ಈ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ. ಇನ್ನು ಚಾಂದ್ರಮಾನ ಮತ್ತು ಸೌರಮಾನ ಯುಗಾದಿ ಅಂತ ಹೇಳಿ ಎರಡು ರೀತಿಯಲ್ಲಿ ನಾವು ಆಚರಿಸ್ತಾರೆ ಹಲವಾರು ಕಡೆಗಳಲ್ಲಿ. ಇನ್ನು ಚಂದ್ರನ ಚಲನೆಯನ್ನು ಅನುಸರಿಸುವವರು ಚಾಂದ್ರಮಾನ ಯುಗಾದಿ ಅಂತ ಹೇಳ್ತಾರೆ. ಹಾಗೆ ಸೂರ್ಯ ಮೇಷರಾಶಿಗೆ ಪ್ರವೇಶಿಸಿದಾಗ ಸೌರಮಾನ ಯುಗಾದಿ ಅಂತ ಹೇಳ್ತಾರೆ. ಇನ್ನು ದಕ್ಷಿಣ ಭಾರತದಲ್ಲ ಕೂಡ ಈ ಒಂದು ಚಂದ್ರಮಾನವನ್ನು ಆಚರಣೆ ಮಾಡ್ತಾರೆ. ಇನ್ನು ನಮ್ಮ ಹಿಂದೂ ಪಂಚಾಂಗ ಪ್ರಕಾರ ಈ ಒಂದು ಹಬ್ಬವನ್ನ ಪ್ರತಿಯೊಬ್ಬರು ಇದರಲ್ಲಿ ಭೇದ ಭಾವವಿಲ್ಲದೆ ಬಡವ ಶ್ರೀಮಂತ ಅಂತ ಹೇಳದೆ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಈ ಒಂದು ಹಬ್ಬವನ್ನ ಬಹಳ ಸಂತೋಷ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲದೆ ನಾವು ಈ ಒಂದು ಯುಗಾದಿ ಮಾಸ ಅಂದರೆ ಈ ಒಂದು ಚೈತ್ರ ಮಾಸದಿಂದ ವಸಂತ ಮಾಸಕ್ಕೆ ಋತುಗಳು ಬದಲಾವಣೆ ಆಗ್ತಿರ್ತದೆ. ಅಂತಹದ್ರಲ್ಲಿ ನಾವು ಪ್ರಕೃತಿ ಮಾತೆಯ ಮಡಿಯಲ್ಲೂ ಕೂಡ ನಾವು ಬದಲಾವಣೆ ಕಾಣಬಹುದಾಗಿದೆ. ಖಂಡಿತ ನೋಡಲು ರಮಣೀಯವಾಗಿರ್ತದೆ. ಗಿಡ ಮರಗಳಲ್ಲಿ ಹೊಸದಾಗಿ ಚಿಗುರು ಎಲೆಗಳನ್ನು ನಾವು ಕಾಣ್ಬೋದು. ಇನ್ನು ಈ ಒಂದು ಯುಗಾದಿ ಹಬ್ಬದ ಮಹತ್ವವನ್ನು ನಾನು ಚಿಕ್ಕದಾಗಿ ನಾನು ತಿಳಿಸ್ಕೊಡ್ತಾನೆ. ಯುಗಾದಿ ಹಬ್ಬಕ್ಕೆ ಅತ್ಯಂತ ವಿಶೇಷವಾದಂತಹ ಮಹತ್ವವನ್ನು ಒಳಗೊಂಡಿರ್ತದೆ. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಪ್ರಪಂಚದ ಸೃಷ್ಟಿಕರ್ತನಾದಂತಹ ದೇವರು ಅಂದರೆ ಬ್ರಹ್ಮದೇವರು ಈ ದಿನ ವಿಶ್ವವನ್ನು ಸೃಷ್ಟಿಸಿದವನೆಂದು ಹೇಳಲಾಗುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ. ಇನ್ನು ಈ ಯುಗಾದಿ ಎಂಬ ಪದವು ಎರಡು ಪದಗಳ ಸಂಗಮವಾಗಿದೆ ಅಂತ ಹೇಳಲಾಗಿದೆ. ಖಂಡಿತ ಯುಗ ಅಂದ್ರೆ ಸಂಸ್ಕೃತದಲ್ಲಿ ಯುಗ ಅಂತ ಹೇಳಿ, ಮತ್ತು ಆದಿ ಎಂಬ ಪದವು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಪ್ರಾರಂಭವಾಗಿದೆ. ಹಾಗಾಗಿ ನಮ್ಮ ಹಿಂದೂ ಸನಾತನದ ಪ್ರಕಾರ ನಾವು ಹೊಸ ವರ್ಷವೆಂದು ಈ ಒಂದು ಯುಗಾದಿ ಹಬ್ಬದ ದಿನದಂದು ನಾವು ಆಚರಣೆ ಮಾಡ್ತೇವೆ. ಖಂಡಿತ ಇನ್ನು ಈ ಒಂದು ಯುಗಾದಿ ಹಬ್ಬದ ದಿನ ವಿಶೇಷವಾಗಿ ನಾವು ಪೂಜಾ ಪುನಸ್ಕಾರಗಳನ್ನೆಲ್ಲ ಮಾಡಿ ಈ ಒಂದು ದೇವರಿಗೆ ಬೇವು ಬೆಲ್ಲ ಅಂತ ಹೇಳಿ ನಾವು ನೈವೇದ್ಯವಾಗಿರ್ತೇವೆ. ಇನ್ನು ಇಲ್ಲಿ ಬೇವು ಮತ್ತು ಬೆಲ್ಲ ನಮ್ಮ ಜೀವನದಲ್ಲಿಯ ಕೆಲವೊಂದು ಘಟನೆಗಳನ್ನ ಆಧಾರಿತವಾಗಿರ್ತದೆ ಅಂತ ಹೇಳ್ಬೋದು. ಅಂದ್ರೆ ಇದು ಬೇವು ಕಹಿಯ ರುಚಿಯನ್ನು ಕೊಡ್ತದೆ, ಹಾಗೆ ಬೆಲ್ಲ ಸಿಹಿಯ ರುಚಿಯನ್ನು ಕೊಡ್ತದೆ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿಯೂ ಕೂಡ ಕಷ್ಟ ಮತ್ತು ಸುಖ ಅನ್ನೋದು ಕೂಡ ಇದೇ ರೀತಿಯಾಗಿರ್ತದೆ. ಹಾಗಾಗಿ ಎರಡನ್ನೂ ಕೂಡ ನಾವು ಸೇವಿಸಿ ನಮ್ಮ ಜೀವನವನ್ನು ಕೂಡ ಮಾಡಬೇಕಾಗ್ತದೆ ಅಂತ ಹೇಳಿ ತಿಳಿಸಲಾಗಿದೆ. ಇನ್ನು ಯುಗಾದಿ ಹಬ್ಬವನ್ನು ಹಲವಾರು ಪ್ರಾಂತ್ಯಗಳಲ್ಲಿ ಹಲವಾರು ನಾಮಗಳಿಂದ ಆಚರಣೆ ಮಾಡ್ತಾರೆ. ಖಂಡಿತ ಅದರಲ್ಲಿ ಕೆಲವೊಂದು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಖಂಡಿತ ತಮಿಳುನಾಡಿನಲ್ಲಿ ಈ ಒಂದು ಹಬ್ಬವನ್ನ ಪುತಾಂಡು ಅಂತ ಕರೀತಾರೆ, ಕೇರಳದಲ್ಲಿ ವಿಶು ಅಂತ ಕರೀತಾರೆ, ಹಾಗೆ ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಅಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಹಾಗೆ ಪಂಜಾಬ್ನಲ್ಲಿ ಬೈಸಾಖಿ ಅಂತಾರೆ. ಅದೇ ರೀತಿಯಾಗಿ ಗುಜರಾತ್ನಲ್ಲಿ ಬೆಸ್ತುವಾರಸ್ ಅಂತ ಕರೀತಾರೆ. ಈ ರೀತಿಯಾಗಿ ಹಲವಾರು ನಾಮಗಳಿಂದ ತಮ್ಮದೇ ಆದಂತಹ ಪ್ರಾಂತ್ಯಗಳಲ್ಲಿ ತಮ್ಮ ಪದ್ಧತಿಯ ಪ್ರಕಾರ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಇನ್ನು ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮದೇ ರಾಶಿ ಇರುವಂತಹ ಒಂದು ಕುಂಭರಾಶಿ, ಇದರ ಅಧಿಪತಿ ಶನಿಯಾಗಿರ್ತದೆ. ಧನಿಷ್ಠ 3-4 ಪಾದ, ಶತಾಭಿಷ್ಠ ಪೂರ್ವಪಾದ 1-2-3 ಪಾದಗಳು ಈ ಒಂದು ನಕ್ಷತ್ರದಲ್ಲಿ ಸೇರಿದಂಥವರು ಈ ಒಂದು ಕುಂಭರಾಶಿಗೆ ಸೇರಿರ್ತಾರೆ ಅಂತ ಹೇಳ್ಬೋದು. ಇನ್ನು ಇದರ ಒಂದು ಆದಾಯ ಮತ್ತು ವ್ಯಯ, ಆರೋಗ್ಯ ಅನಾರೋಗ್ಯ, ಸುಖ ದುಃಖ, ರಾಜಯೋಗ ಅವಮಾನ ನೋಡೋಣ. ಖಂಡಿತ ಆದಾಯ 14 ಇದ್ರೆ ಖರ್ಚು ಕೂಡ 14 ಇದೆ. ರಾಜಗೌರವ 5 ಇದ್ರೆ ಅವಮಾನ 6 ಇದೆ. ಆರೋಗ್ಯ 1 ಇದ್ರೆ ಅನಾರೋಗ್ಯ 6 ಇದೆ. ಇನ್ನು ಸುಖ ಮತ್ತು ದುಃಖ ಅದು ಕೂಡ ಸಮವಾಗಿದೆ ಅಂತ ಹೇಳ್ಬೋದು. ಈ ರಾಶಿಯವರಿಗೆ ಶನಿಯ ಪ್ರಭಾವ ಮತ್ತು ಗುರುಬಲದ ಕೊರತೆ ಅಧಿಕವಾಗಿರ್ತದೆ ಅಂತ ಹೇಳ್ಬೋದು. ಆದಾಯ ಚೆನ್ನಾಗಿದ್ದರೂ ತೃಪ್ತಿ ಮತ್ತು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಯಾಕಂದ್ರೆ ಆದಾಯ ಚೆನ್ನಾಗಿದೆ, ಅದು ತಕ್ಕಂಗೆ ಖರ್ಚು ಇದೆ, ಆದ್ರೂ ಕೂಡ ಆದಾಯ ಪರವಾಗಿಲ್ಲ, ಎಲ್ಲ ಇದ್ರ ನೋಡಿದ್ರೆ ಕಂಪ್ರಮೈಸ್ ಚೆನ್ನಾಗಿದೆ. ಅವರಿಗೆ ಆದಾಯ ಚೆನ್ನಾಗಿದ್ರು ಕೂಡ ತೃಪ್ತಿಗೆ ತೃಪ್ತಿಗೆ ಕೊರತೆ ಇರ್ತದೆ ಅಂತ ಹೇಳ್ಬೋದು. ಇನ್ನು ಮನಸ್ಸಿಗೆ ನೆಮ್ಮದಿ ಕೂಡ ಇರುವುದಿಲ್ಲ. ಅನಿರೀಕ್ಷಿತ ಮತ್ತು ಅನಾವಶ್ಯಕವಾದಂತಹ ಖರ್ಚು, ಸಮಯಕ್ಕೆ ಸರಿಯಾಗಿ ಕೈಯಲ್ಲಿ ಹಣ ಕೂಡ ಇರುವುದಿಲ್ಲ ಅಂತ ಹೇಳಿ ತಿಳಿಸಲಾಗಿದೆ. ಆದಷ್ಟು ಜಾಗರೂಕತೆಯಾಗಿರಬೇಕು. ಹಣ ಇದೆ ಅಂತ ಹೇಳಿ ತುಂಬಾ ಹೆಚ್ಚಾಗಿ ವೆಚ್ಚ ಮಾಡೋದು ತಪ್ಪನ್ಸತ್ತೆ ಅಂತ ಹೇಳ್ಬೋದು. ಇನ್ನು ಬೇರೆಯವರ ಹತ್ತಿರ ಕೈ ಒಡ್ಡಬೇಕಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಆದಷ್ಟು ಜಾಗರೂಕತೆಯಾಗಿರಿ ಈ ರಾಶಿಯವರು. ಇನ್ನು
ಜೀವನದಲ್ಲಿ ದಂಪತಿಗಳ ನಡುವೆ ಘರ್ಷಣೆ, ಸಂಬಂಧಿಕರೊಂದಿಗೆ ಭಿನ್ನಾಭಿಪ್ರಾಯ ಕೂಡ ಉಂಟಾಗಬಹುದು. ಆದರೆ ಕೆಲವೊಂದು ಸಮಯದಲ್ಲಿ ಸಮಾಧಾನವಿರುವುದಿಲ್ಲ. ಇನ್ನು ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಾಗಲಿ ಅಥವಾ ಮನೆಗಳಲ್ಲಾಗಲಿ ವಾಸ್ತುದೋಷವಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಿ. ಇನ್ನು ಈ ಒಂದು ರಾಶಿಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಇರ್ತದೆ. ಹಾಗೆ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸರಾಸರಿ ಫಲಿತಾಂಶವನ್ನು ಕೂಡ ಅವರು ಸಾಧಿಸ್ತಾರೆ ಅಂತ ಹೇಳಲಾಗಿದೆ. ಹಾಗೆ ಕೃಷಿ ಕಾರ್ಮಿಕರಿಗೆ ಕೃಷಿ ಕ್ಷೇತ್ರದಲ್ಲಿರುವವರಿಗೆ ಇಳುವರಿ ಅಡುಗೆ ಒಳ್ಳೆಯದು ಅಂತ ಹೇಳಲಾಗಿದೆ. ವೃತ್ತಿಪರ ಕೆಲಸದ ಜವಾಬ್ದಾರಿಗಳಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ವ್ಯಾಪಾರವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಹಾಗೆ ಇನ್ನು ಕೆಲವರು ಸ್ವಂತ ವ್ಯವಹಾರಗಳು ಮಾಡಿಕೊಳ್ಳುವುದರಿಂದ ಅದರಲ್ಲಿ ಹೆಚ್ಚು ಲಾಭ ಕೂಡ ಕಾಣಬಹುದಾಗಿದೆ ಈ ರಾಶಿಯಲ್ಲಿ ಇರುವಂಥವರಿಗೆ ಅಂತ ಹೇಳಿ. ಇನ್ನು ಸಾರಿಗೆ ಕ್ಷೇತ್ರದಲ್ಲಿರುವವರಿಗೆ ಆದಾಯ ಅಭಿವೃದ್ಧಿಯಾಗಲಿದೆ. ವಕೀಲರು ಮತ್ತು ವೈದ್ಯರಿಗೆ ಸಾಮಾನ್ಯ ಫಲ ಉಂಟಾಗಲಿದೆ. ಇನ್ನು ಈ ರಾಶಿಯವರ ಕುಟುಂಬದಲ್ಲಿನ ಹಿರಿಯರ ಆರೋಗ್ಯ ಕೂಡ ಸುಧಾರಿಸುತ್ತದೆ ಅಂತ ಹೇಳ್ಬೋದು. ಹಾಗೆ ಕುಟುಂಬದಲ್ಲಿನ ಸಹೋದರರೊಂದಿಗೆ ಉತ್ತಮ ಬಾಂಧವ್ಯ ಕೂಡ ಬೆಳೆಸುತ್ತದೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ಜರುಗಲಿದೆ ಅಂತ ತಿಳಿಸಲಾಗಿದೆ. ಖಂಡಿತ ಚೆನ್ನಾಗಿದೆ. ಆದಷ್ಟು ನೀವು ವೆಚ್ಚವನ್ನು ನೋಡಿಕೊಂಡು ಮಾಡಬೇಕಾಗುತ್ತದೆ ಅಂತೇಳಿ ಅದೊಂದು ಸೂಚನೆ. ಹಾಗೆ ಯಾವುದೇ ರಾಶಿಯಾಗಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ತೀರ್ತದೆ ಇಲ್ಲ ಅನ್ನೋದಿಲ್ಲ. ಅದಕ್ಕೆ ತಕ್ಕ ಪರಿಹಾರ ಕೂಡ ತಿಳಿಸ್ತೇನೆ. ಹಾಗಾಗಿ ಈ ಒಂದು ರಾಶಿಯವರಿಗೆ ಈ ಒಂದು ಪರಿಹಾರ ಅಂತಂದರೆ ಅವರು ಶ್ರೀ ಕನಕದುರ್ಗಾ ಸ್ತೋತ್ರನ ಪಠಣೆ ಮಾಡಬೇಕಾಗ್ತದೆ. ಮತ್ತು ಶನಿದೇವರಿಗೆ ತೈಲಾಭ್ಯಂಜನ ಮಾಡುವುದರಿಂದ ಅವರಿಗೆ ಲಾಭದಾಯಕವಾಗ್ತದೆ ಅಂತೇಳಿ ಹೇಳ್ಬೋದಾಗಿದೆ. ಖಂಡಿತ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ. ಒಳ್ಳೆಯ ಫಲ ಸಿಗ್ತದೆ ನಿಮಗೆ. ಹಾಗೆ ನಿಮ್ಮ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತದೆ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.